ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಭಾನುವಾರದ ವ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಭಾನುವಾರ ದಿನ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಒಂದು 7:30 ಆಗಿತ್ತು. 7:30 7:45 ಅಷ್ಟರಲ್ಲೇ ನೋಡ್ಬೋದು ಎಷ್ಟು ಬಿಸಿಲು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಾನು ಊರಿಗೆ ಅಂತ ಹೊರಟೆ. ಹಾಗೆ ಬರ್ತಾ ನಮ್ಮ ಮಮ್ಮಿ ಲಕ್ಕಿ ಪತ್ರೆ ಎಲೆ ಬೇಕು ಕಿತ್ಕೊಂಬಾ ಅಂತ ಹೇಳಿದರು. ಫಸ್ಟ್ ನಮ್ಮ ಮನೆ ಹಿಂದೆನೇ ಇತ್ತು, ಆದರೆ ನಾವು ಯಾವತ್ತೂ ಕಿದಳಕ್ಕೆ ಹೋಗಿರಲಿಲ್ಲ. ನಾನು ಕಿತ್ಕೊಳ್ಳೋಣ ಅಂತ ಹೋದರೆ ಮರನೇ ಕರೆದುಬಿಟ್ಟಿದ್ರು. ಹುಡುಕಿ ಕೊನೆಗೂ ಲಕ್ಕಿ ಪತ್ರೆ ಎಲ್ಲ ಕಿತ್ಕೊಂಡು ಬಂದು ಆಮೇಲೆ ಹಾಗೆ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಸಾಮಾನು ತೊಗೊಬರೋದಕ್ಕೆ ಹೇಳಿದರು. ಅಂದಿವೆ ಹೋಗ್ತಾ ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ಸಾಮಾನುಗಳು ತೊಗೊಂಡು ಊರ ಕಡೆ ಹೊರಟ್ವಿ. ಊರ ಕಡೆ ಹೋಗ್ತಾ ಹಾಗೆ ಮಧ್ಯ ದಾರಿನಲ್ಲೇ ಚಿಕನ್ ಕಟ್ ಮಾಡಿಸ್ಕೊಂಡು ಬರೋಕ್ಕೆ ಹೇಳಿದರು. ಊರಲ್ಲಿ ನಮ್ಮ ತೋಟದಲ್ಲಿ ಮುನೇಶ್ವರನ ಪೂಜೆ ಮಾಡುವಾಗ ಫಸ್ಟು ಬೆಲ್ಲದನ್ನ ಮಾಡಿ ಪೂಜೆ ಮಾಡಿಬಿಟ್ಟು ಆನಂತರ ಅಮ್ಮ ಕೋಳಿ ಒಪ್ಪಿಸ್ತಾರೆ. ಮತ್ತು ಸಾಂಬಾರಿಗೆ ಮೊಟ್ಟೆ ಕೋಳಿನ ಅಲ್ಲೇ ಕಟ್ ಮಾಡಿಸ್ಕೊಂಡು ಒಂದೆರಡು ಉಂಡೆ ಕೋಳಿನ ದೇವ್ರಿಗೆ ಒಪ್ಪಿಸಿ ಆಮೇಲೆ ಚಾಪ್ಸ್ ಮಾಡ್ಕೊಂಡ್ರೆ ಆಯಿತು, ಅಲ್ಲೇ ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು ಉಂಡೆ ಕೋಳಿನ ಹಾಗೆ ಬ್ಯಾಗ್ ಹಾಕ್ಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಮನೆಗೆ ಊರಿಗೆ ಹೋಗ್ತಾ ಇದ್ದಂಗೆ ಮಮ್ಮಿ ತಿಂಡಿಗೆ ಇಡ್ಲಿ ಮಾಡಿ ರೆಡಿ ಮಾಡಿಟ್ಟಿದ್ರು. ಹಾಗೆ ಮಸಾಲೆಗೆ ಅಕ್ಕ ರೆಡಿ ಮಾಡ್ತಾಯಿದ್ರು. ಅಲ್ಲಿ ತೋಟದ ಹತ್ರ ತೊಗೊಂಡು ಹೋಗೋಂಥ ಐಟಮ್ಸ್ಗಳನ್ನೆಲ್ಲ ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಹೋಗ್ತಿದ್ದಂಗೆ ಮನೆಯವರು ಮಮ್ಮಿನೂ ಕರ್ಕೊಂಡು ಮತ್ತೊಂದಷ್ಟು ಲಗೇಜ್ಗಳನ್ನೆಲ್ಲ ತೊಗೊಂಡೋಗಿ ತೋಟದ ಹತ್ರ ಕರ್ಕೊಂಡೋಗಿಬಿಟ್ಟಿದ್ರು ಅವ್ರನ್ನ. ನಾವು ಆನಂತರ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋದಿತ್ತು. ಮಸಾಲೆ ಎಲ್ಲ ರುಬ್ಕೊಂಡು ಕೋಳಿ ಮಸಾಲೆ ಖಾರ ರುಬ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ತಗೊಂಡು ನಡ್ಕೊಂಡು ಹೋದ್ವಿ ತೋಟದ ಹತ್ರಕ್ಕೆ. ಅಷ್ಟರಲ್ಲಿ ನಾವು ಇಲ್ಲಿಂದ ತೋಟದ ಹತ್ರ ಹೋಗೋ ಅಷ್ಟರಲ್ಲೇ ನಮ್ಮ ಮಮ್ಮಿ ಅಲ್ಲಿ ಕಲ್ಲಿಗೆಲ್ಲ ಒಂದು 5 ಕಲ್ಲು ಇಟ್ಟು ಪೂಜೆ ಮಾಡ್ತೀವಿ. ಆ ಕಲ್ಲನ್ನೆಲ್ಲ ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಅಲ್ಲೆಲ್ಲ ಸಗಣಿ ನೀರು ಹಾಕಿ ಪಿಳ್ಳಾರ್ತಿಗೆ ಅಂದರೆ ಸಗಣಿಗೆ ಗರಿಕೆ ಹಾಕಿರ್ತೀವಲ್ಲ ಗಣೇಶನ ಪೂಜೆ ಯಾವಾಗಲೂ ಫಸ್ಟ್ ಗಣೇಶನ ಪೂಜೆ ಮಾಡೋಕ್ಕೋಸ್ಕರ ಪಿಳ್ಳಾರ್ತಿ ಮಾಡಿ ಎಲ್ಲ ರೆಡಿ ಮಾಡಿ ಬೆಲ್ಲನ ಮಾಡೋದಕ್ಕೆ ಒಲೆಗೆ ಪೂಜೆ ಮಾಡಿ ಒಲೆ ಹಚ್ಚಿಸಿ ಅನ್ನಕ್ಕೆ ಇಟ್ಟಿದ್ರು. ಹಾಗೆ ಕೋಳಿ ಹಚ್ಚೋದಕ್ಕೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ರು. ಅದನ್ನೆಲ್ಲ ಆಮೇಲೆ ಅಕ್ಕ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಬಂದ ತಕ್ಷಣ ಅದಕ್ಕೆ ಹೂವು ಹಾಕಿ ಹಣ್ಣು ಕಾಯೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾಯಿದ್ರು. ನಾನು ಮತ್ತು ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ನಮ್ಮ ಡ್ಯಾಡಿ ಯಾವಾಗಲೂ ತೆಂಗಿನ ಗರಿನ ಎಣೆದುಬಿಟ್ಟು ಅದರಲ್ಲಿ ಚಿಕ್ಕದಾಗಿ ಚಪ್ಪರ ಹಾಕಿ ಅದ್ರ ಕೆಳಗಡೆ ದೇವ್ರ ಪೂಜೆ ಮಾಡ್ತಾಯಿದ್ವಿ. ನಮ್ಮ ಡ್ಯಾಡಿ ತೀರ್ಕೊಂಡ್ಮೇಲೆ ನಾನೇ ಯಾವಾಗಲೂ ಆನ್ಲೈನಲ್ಲಿ ನೋಡಿಕೊಂಡು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಂಡು ಗರಿ ಎಣೆದು ಮಾಡ್ತಾಯಿದ್ವಿ ನಮ್ಗೆ ಬಂದಂಗೆ. ಈ ಸರಿ ನಮ್ಮ ಅಕ್ಕನ ಮಗಳು ಅವ್ರ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ, ನಾನೇ ಎಣಿತೀನಿ ಅಂತ ಎಣಿತಾ ಇದ್ಲು. ಆಗ ಅಮ್ಮ ನೋಡಿದ್ರೆ ಅಮ್ಮ ಬೇಡ ಫಸ್ಟು ಈ ಸತಿ ಕಲ್ಲಲ್ಲಿ ಹಿಂಗೆ ಕೆಲವರೆಲ್ಲ ಈಗ ಮಾಡಿರ್ತಾರೆ, ಹೀಗೆ ಮಾಡಿಟ್ಬಿಡೋಣ ಪರ್ಮನೆಂಟಾಗಿ ಹಾಗೇ ಇರುತ್ತೆ, ಹಾಗೆ ಅದ್ರ ಕೆಳಗಡೆ ಇಟ್ಟು ಪೂಜೆ ಮಾಡ್ಕೋಬೋದು ಅಂತ ಕಲ್ಲೆಲ್ಲ ಜೋಡಿಸಿ ರೆಡಿ ಮಾಡಿದರು. ಆಮೇಲೆ ಅವಳ ಆಸೆ ಹಂಗೆ ಒಂದು ಸ್ವಲ್ಪ ಗರಿನೂ ಎಣೆದು ಇಟ್ಟು ಪೂಜೆ ಮಾಡಿ ಫಸ್ಟ್ ಆಮೇಲೆ ಕೋಳಿ ಒಪ್ಪಿಸ್ಬಿಟ್ಟು ನಾವು ಈ ಕಡೆ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಮ್ಮನ ಫ್ರೆಂಡ್ ಬಂದಿದ್ದರು. ಅವರು ಸೇರಿ ಅಮ್ಮ ಮತ್ತು ಅಮ್ಮನ ಫ್ರೆಂಡ್ ಇಬ್ಬರು ಚಿಕನ್ ಕಟ್ ಮಾಡಿಕೊಂಡು ಚಾಪ್ಸ್ಗೆಲ್ಲ ರೆಡಿ ಮಾಡಿಕೊಟ್ರು. ನಾವಿಲ್ಲಿ ಸಾಂಬಾರು ಮಾಡಿ ಅನ್ನಕ್ಕೆ ಮಾಡಿಕೊಂಡು ಅವ್ರು ಕೊಟ್ಮೇಲೆ ನೆಕ್ಸ್ಟ್ ಗ್ರೇವಿನೂ ಮಾಡಿ ಮುದ್ದೆ ಎಲ್ಲ ಮಾಡ್ತಾ ಇದ್ದಂಗೆ ಬಿಸಿ ಬಿಸಿ ಮುದ್ದೆ ಕಟ್ತಾ ಇದ್ದಂಗೆ ತಿರ್ಗಿ ಅದನ್ನೂ ಎಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಹಾಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಊಟಕ್ಕೆ ಕರೆದಿದ್ರು ಅಮ್ಮ. ಅವ್ರಿಗೂ ಎಲ್ಲ ಊಟಕ್ಕೆ ಕೊಟ್ಟು ನಾವು ಮನೆಯಲ್ಲಿ ಎಷ್ಟೇ ರುಚಿಯಾಗಿ ಅಡುಗೆ ಮಾಡಿದ್ರು ಈ ತೋಟಗಳಲ್ಲಿ ಈ ರೀತಿ ಒಲೆ ಹೊಡ್ಕೊಂಡು ಅಡುಗೆ ಮಾಡಿದಾಗ ಅಥವಾ ಹೊರಗಡೆ ನಾವು ಕೆಲವೊಂದು ಸತಿ ಎಲ್ಲಾದರೂ ಹೊರಗಡೆ ಹೋಗಿ ಈ ರೀತಿ ಒಲೆ ಹೊಡ್ದು ಅಡುಗೆ ಮಾಡಿದಾಗ ಬರುತ್ತಲ್ಲ ಟೇಸ್ಟ್ ಫ್ರೆಂಡ್ಸ್, ಆ ಥರ ನಾವು ಮನೇಲಿ ಎಷ್ಟೇ ಹಾಕಿ ಮಾಡಿದ್ರು ಈ ಟೇಸ್ಟ್ ಅವಾಗ ಸಿಗೋದೇ ಇಲ್ಲ. ಹಾಗೂ ಎಷ್ಟು ಒಲೆಯಲ್ಲಿ ನಮ್ಗೆ ಅಭ್ಯಾಸ ಇಲ್ಲದೇ ಇರೋದಕ್ಕಂತೂ ಕಣ್ಣಲ್ಲಿ ನೀರೆಲ್ಲ ಬರ್ತಾಯಿತ್ತು, ಗಾಳಿ ಜಾಸ್ತಿ ಇತ್ತು. ಬಟ್ ಆದ್ರೂ ಟೇಸ್ಟ್ ಮಾತ್ರ ಅಡುಗೆ ನಾನು ಟೇಸ್ಟ್ ಮಾಡಿಲ್ಲ, ಬಟ್ ಬೇರೆ ಟೇಸ್ಟ್ ಮಾಡಿದವರೆಲ್ಲ ಅದೇ ಹೇಳ್ತಾಯಿದ್ರು, ಒಲೆಯಲ್ಲಿ ಮಾಡಿದಾಗ ಎಷ್ಟು ಟೇಸ್ಟ್ ಇರುತ್ತೆ, ಹಿಂಗೆ ಆಚೆ ಬಂದಾಗ ತುಂಬ ಚೆನ್ನಾಗಾಗೈತೆ ಅಂತ ಅಂದ್ಬಿಟ್ಟು. ಎಲ್ಲ ಅಡುಗೆ ಆದಮೇಲೆ ಎಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲ ಪ್ಯಾಕಿಂಗ್ ವಾಪಸ್ ಮತ್ತೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಮತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಬೆಲ್ಲದನ್ನೇ ತಿಂದೆ. ಬೆಲ್ಲದನ್ನ ಅಂತೂ ತುಂಬ ಚೆನ್ನಾಗಾಗಿತ್ತು. ಒಳ್ಳೆ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದದ ಥರ ಆಗಿತ್ತು. ಬರೀ ಅದಕ್ಕೆ ಅಮ್ಮ ಏನು ಹೆಸರುಬೇಳೆ ಏನು ಹಾಕಿಲ್ಲ, ಜಸ್ಟ್ ಬರೀ ಅಕ್ಕಿನ ಬೇಯಿಸ್ಕೊಂಡು ಅಕ್ಕಿ ಬೆಂದಿರೋದಕ್ಕೆ ಬೆಲ್ಲ ಲಾಸ್ಟಲ್ಲಿ ಸ್ವಲ್ಪ ಅನ್ನ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಕಾಯಿ ತುರಿ ಏಲಕ್ಕಿ ಹಾಕಿ ಬೇಯಿಸಿದ್ದಷ್ಟೇ. ಟೇಸ್ಟ್ ಮಾತ್ರ ಒಳ್ಳೆ ಪ್ರಸಾದದ ಥರ ತುಂಬಾ ಚೆನ್ನಾಗಾಗಿತ್ತು. ಆನಂತರ ನಾವು ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತು ಮನೆಗೆ ಬಂದ್ವಿ. ಅಲ್ಲಿಂದ ನಮ್ಮ ಮಾವನ ಮಗ ಬಂದಿದ್ದರು, ಮಗ ಸೊಸೆ, ಅವ್ರ ಜೊತೆ ನಾನು ಅವ್ರ ಮನೆ ಹತ್ರ ಹೋದೆ. ಅಲ್ಲಿಂದ ಮನೆಯವ್ರು ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಹೊರಗೆ ಹೋಗಿದ್ರು. ಅಲ್ಲಿಂದ ಅವ್ರ ಮನೆ ಹತ್ರ ಬಂದು ನಾನು ಕರ್ಕೊಂಬಂದರು. ಅಂದ್ವಿ ಅಲ್ಲೇ ಬರ್ತಾ ಅಲ್ಲಿ ನಮ್ಮ ಅವ್ರ ಮನೆ ಹತ್ರ
ಹಲಸಿನಕಾಯಿ ಪರಂಗಿಕಾಯಿ ಎಲ್ಲ ಕಿತ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಒಳ್ಳೊಳ್ಳೆ ಅದರಿಂದ ರೆಸಿಪಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋಸ್ನ ಮಿಸ್ ಮಾಡದೆ ನೋಡ್ತಾ ಇರಿ. ನೆಕ್ಸ್ಟ್ ಕಂಟಿನ್ಯೂ ಆಗಿ ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಮಂಡೇ ಬ್ರೇಕ್ಫಾಸ್ಟ್ಗೋಸ್ಕರ ನಾನು ಪಲಾವ್ ಮಾಡಿದ್ದೆ. ಟೇಸ್ಟ್ ಸಕ್ಕತ್ತಾಗಿತ್ತು. ಅದ್ರ ರೆಸಿಪಿ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ಗೆ ಫಸ್ಟೇ ಸ್ವಲ್ಪ ಎಣ್ಣೆ ಕಾಯೋದಕ್ಕಿಟ್ಟು ಅದಾದ ನಂತರ ಸ್ವಲ್ಪ ಎಲ್ಲ ಹೋಲ್ ಸ್ಪೈಸಸ್ಗಳನ್ನ ತೊಳೆದು ಹಾಕ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ತೊಳೆದು ಹಾಕಿದ್ಮೇಲೆ ಸ್ವಲ್ಪ ಸ್ಪೈಸಸ್ಗಳೆಲ್ಲ ಫ್ರೈ ಮಾಡಿಕೊಂಡು ಅದಾದ ನಂತರ ಹಚ್ಚಿಟ್ಟಿರುವಂಥ ಈರುಳ್ಳಿನೂ ಹಾಕಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಸ್ವಲ್ಪ ಗೋಲ್ಡನ್ ಬಂದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ತುಂಬ ಕಮ್ಮಿ ಪದಾರ್ಥಗಳು ಹಾಕಿದ್ರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಮತ್ತು ಜಾಸ್ತಿ ನಾನು ಮಸಾಲೆ ಥರ ಏನು ಅನಿಸ್ತಿರಲಿಲ್ಲ. ತುಂಬ ಕಮ್ಮಿ ಮಸಾಲೆ, ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು. ಈಗ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಟೊಮೊಟೊ ಕೂಡ ಫ್ರೈ ಮಾಡಿಕೊಂಡು ಟೊಮೊಟೊ ಫ್ರೈ ಆಗೋಷ್ಟರಲ್ಲೇ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿನ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡಿರೋದನ್ನು ಕೂಡ ನಿಮ್ಮೊಟ್ಟಿಗೆ ಈ ಟೊಮೊಟೊ ಈರುಳ್ಳಿ ಫ್ರೈ ಜೊತೆಗೇ ಸೇರಿಸ್ಕೊಳ್ಳೋಣ. ನಾನು ಈಗ ಈರುಳ್ಳಿ ಟೊಮೊಟೊ 2 ಹಚ್ಚಿಟ್ಬಿಟ್ಟು ತರಕಾರಿ ಹಚ್ಚಿಟ್ಕೊಂಡು ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ತಾನೆ ಮಸಾಲೆ ರುಬ್ಕೊಳ್ಳೋದು ಅಥವಾ ಬೇರೆ ಮಸಾಲೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ಫಸ್ಟೇ ವೀಡಿಯೋಸ್ ಏನು ನೀಟಾಗಿ ತೋರಿಸಿಲ್ಲ. ನಾನು ಮೇಯ್ನ್ ಹಾಕುವಾಗ ಮಾತ್ರ ವೀಡಿಯೋಸ್ ತೋರಿಸಿದ್ದೀನಿ. ಈಗ ಮಸಾಲೆ ರುಬ್ಬಿಟ್ಟಿದ್ವಲ್ಲ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಪೇಸ್ಟ್ ಕೂಡ ಇದರೊಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪ ಅದ್ರ ಹಸಿ ವಾಸನೆ ಹೋಗಿ ಸ್ವಲ್ಪ ಅದು ಪೂರ್ತಿ ನೀಟಾಗಿ ಅದರಲ್ಲೇ ಎಣ್ಣೆನೆಲ್ಲ ಫ್ರೈ ಆಗಿ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ನೀಟಾಗಿ ನಾನು ಇದರಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಒಂದು 2-3 ನಿಮಿಷದಷ್ಟು ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲೇ ನಾನು ಅಕ್ಕಿ ಕೂಡ ತೊಳೆದು ನೆನೆಸಿಟ್ಕೊಂಡಿದ್ದೆ. ಆನಂತರ ಇದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ನಾನು ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ ಇಷ್ಟು ತರಕಾರಿಗಳನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಟೈಮ್ ಆಗಿತ್ತು ಬೇಗ ಅಂತ ಅಂದ್ಬಿಟ್ಟು ದಪ್ಪಗೆ ಕೆಲವೊಂದು ದಪ್ಪಗಿದ್ರೂ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಮಧ್ಯೆ ದಪ್ಪಗೆ ಸಿಗ್ತಾಯಿದ್ರೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ತರಕಾರಿ ಜೊತೆ ಎಲ್ಲ ಮಸಾಲೆ ಹೊಂದೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೂ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂಚೂರು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟೆಲ್ಲೂ ಉಪ್ಪು ಹಾಕಿಲ್ಲ. ಒಂದೇ ಸರಿ ರೈಸ್ ಬಾತ್ಗೆ ಎಷ್ಟು ಬೇಕೋ ಅಷ್ಟು ಕೂಡ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದರ ಅಳತೆಗೆ ತಕ್ಕಷ್ಟು ನಾನು ಬೇರೆ ಐಟಮ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ರೆಡಿ ಮಾಡ್ತಾನೆ ನಾನು ಒಂದು ಕಪ್ ಅಷ್ಟು ಮೊಸರು ತೊಗೊಂಡು ಮೊಸರು ಜೊತೆಗೆ ಸ್ವಲ್ಪ ಗರಂ ಮಸಾಲ, ಬಿರಿಯಾನಿ ಮಸಾಲ ಪೌಡರು, ಧನಿಯಾ ಪುಡಿ ಇದಿಷ್ಟೇ ಮಸಾಲೆಗಳನ್ನ ಹಾಕಿರೋದು. ಇನ್ನೇನೂ ಹಾಕಿಲ್ಲ ಜಾಸ್ತಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಮೊಸರು ಜೊತೆಗೆ ಅದಷ್ಟನ್ನು ಹಾಕಿ ಈ ತರಕಾರಿ ನಾವೇನು ಫ್ರೈ ಮಾಡ್ತಾ ಇದ್ವಲ್ಲ ಆ ತರಕಾರಿ ಫ್ರೈ ಮಾಡೋದ್ರ ಜೊತೆಗೇ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ರೆಗ್ಯುಲರಾಗಿ ವಾಚ್ ಮಾಡ್ತಾ ಇರಿ. ಅದರಲ್ಲಿ ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗಳನ್ನ ಕೂಡ ತೋರಿಸ್ತಾ ಇರ್ತೀನಿ, ಅಡುಗೆ ರೆಸಿಪೀಸ್ಗಳನ್ನೆಲ್ಲ. ಈ ರೀತಿ ಮೊಸರು ಇದನ್ನೆಲ್ಲ ಹಾಕಿದೆ. ಮೊಸರು ಏನಕ್ಕೆ ಹಾಕೋದು ಅಂದರೆ ಮೊಸರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ. ಹಾಗೆ ಜೊತೆಗೆ ಸ್ವಲ್ಪ ಅನ್ನ ಕೂಡ ತುಂಬಾ ಸಾಫ್ಟಾಗಿ ಉದುದ್ರಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಮೊಸರನ್ನ ಹಾಕ್ತೀವಿ. ನಿಮ್ಗೆ ಇಲ್ಲಿ ಮೊಸರು ಇಲ್ಲಿ ಒಗ್ಗರಣೆಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನಾವಿವಾಗ ಏನು ಹಾಕಿದ್ವಲ್ಲ ಮೊಸರು ಮತ್ತು ಮಸಾಲೆನ ಅಕ್ಕಿ ಜೊತೆಗೇ ತೊಳೆದಿರೋಂಥ ಅಕ್ಕಿಗೆ ಮೊಸರನ್ನ ಹಾಕಿ ಕಲಸಿ ಇಟ್ಬಿಟ್ಟು ಅಕ್ಕಿ ತೊಳೆದಿರೋದಕ್ಕೇ ಹಾಕಿ ಒಂದು 1/4 ಗಂಟೆ ಬಿಟ್ಟು ಆನಂತರ ಅದನ್ನ ಅಕ್ಕಿನ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿ ಆಗುತ್ತೆ. ಸೇಮ್ ಇವಾಗ ಹೆಂಗೆ ಮಾಡ್ತಿದ್ದು ಟೇಸ್ಟ್ ಆಗಲೂ ಅದೇ ಥರ ಬರುತ್ತೆ. ನಮ್ಮ ಮಮ್ಮಿ ಯಾವಾಗಲೂ ಪಲಾವ್ಗಳು ಮಾಡಿದಾಗ ಅಕ್ಕಿಗೆ ಮೊಸರು ಹಾಕಿ ಕಲಸಿಟ್ಬಿಡ್ತಾರೆ. ಒಂದು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನಾನಲ್ಲಿ 1 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಟಿರೋಂಥದ್ದನ್ನ ಇದ್ರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಒಂದು 2-3 ನಿಮಿಷ ಚೆನ್ನಾಗಿ ಅಕ್ಕಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ತರಕಾರಿ ಒಟ್ಟಿಗೆನೇ ನೀರು ಫಸ್ಟೇ ಸೇರಿಸಲ್ಲ. ಹಾಗೆ ಅಕ್ಕಿನ ಒಂದು 2-3 ನಿಮಿಷ ಕೈ ಬಿಡದೆ ನೀಟಾಗಿ ಹುರಿದ್ಬಿಟ್ಟು ಆನಂತರ ನಾನು ಇದಕ್ಕೆ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಸೇರಿಸ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದನೂ ಅಷ್ಟೇ ಟೇಸ್ಟು ಸ್ವಲ್ಪ ಉದುದ್ರಾಗಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಪಲಾವ್ಗಳು. ಆಗ ಈಗ ನಾನು ಅಳತೆಗೆ ನೀರು ಹಾಕಿದ್ಮೇಲೆ ಬೇಕಿದ್ರೆ ಈ ಟೈಮಲ್ಲಿ ಒಂದು ಸತಿ ಉಪ್ಪು ಖಾರ ನೋಡಿಕೊಂಡು ಇನ್ನೊಂದು ಸಾರಿ ಇವಾಗ ಮೇಲಿಂದ ಲಾಸ್ಟಲ್ಲಿ 1 ಸ್ಪೂನಷ್ಟು ತುಪ್ಪನ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಟೇಸ್ಟ್ ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ನಿಮ್ಮ ಒಟ್ಟಿಗೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಒಳ್ಳೆ ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೊಬ್ರಿಗೂ ಉಪಯೋಗಕ್ಕೆ ಬರುತ್ತೆ ಅನ್ನೋಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.